ಪ್ರೆಸ್ ಗಾಡ್. ಹೇಳ್ರಿ, ನಾವು ಕ್ರಿಸ್ತನಲ್ಲಿ ಜ್ಞಾನಿಗಳು. ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು, ಇವುಗಳಿಗೆ ತವಕ ಪಡುವುದು ಜ್ಞಾನಿಗಳಲ್ಲ, ಅಜ್ಞಾನಿಗಳು. ಜ್ಞಾನಿಗಳು ಏನು ಮಾಡುತ್ತಾರೆ? ಯಾವ ದೇವರ ರಾಜ್ಯದ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿದೆಯೋ ಆ ವಾಕ್ಯಗಳನ್ನು ಅವರು ಆಕ್ಟ್ ಮಾಡುತ್ತಾರೆ. ಅವರು ಆಕ್ಟ್ ಮಾಡುತ್ತಾರೆ. ಒಂದು KFC ತಿನ್ನುವಾಗ ಒಂದು ಪೀಸನ್ನು ಇನ್ನೊಬ್ಬರಿಗೆ ಕೂಡ ಕೊಡು. ರೈಟ್? ಸಮಥಿಂಗ್ ಯು ಆರ್ ಇಫೆಕ್ಟಿಂಗ್ ಸಂಬಡಿಸ್ ಲೈಫ್. ಅಟ್ಲೀಸ್ಟ್ ದೇವರ ವಾಕ್ಯವನ್ನಾದರೂ ಅದು ಕೊಡು. ಎಷ್ಟು ಮಂದಿ ನೀವು ಗಾಸ್ಪೆಲ್ ಅನ್ನು ಶೇರ್ ಮಾಡುತ್ತೀರಿ? ಬಾಯಲ್ಲಿ ಶೇರ್ ಮಾಡುವುದಿಲ್ಲ, ಹೀಗೆ ಸಹ ಶೇರ್ ಮಾಡುವುದಿಲ್ಲ. ಕೇವಲ ಬಾರ್ನ್ ಅಗೇನ್ ಆದ ನಂತರ ನಮಗೋಸ್ಕರ ಇಡುವುದಲ್ಲ. ಅಲ್ಲಿ 4 ಕುಷ್ಠ ರೋಗಿಗಳಿದ್ದರು. ರೈಟ್? ಪ್ರಾಫೆಟ್ ಹೇಳಿದ 24 ಗಂಟೆಯಲ್ಲಿ ಇಷ್ಟೇ ಸಿಗ್ತದೆ, ಗೋಧಿ ಮತ್ತೆ ಜವೆ ಗೋಧಿ. ಒಬ್ಬ ಹೇಳಿದ ಸಾಧ್ಯವಿಲ್ಲ, ಇಂಪಾಸಿಬಲ್. ಆದರೆ ಪ್ರಾಫೆಟ್ ಹೇಳಿದ ಇದನ್ನು ನೀವು ನೋಡ್ತೀವಿ, ಅನುಭವಿಸ್ತಿಲ್ಲ ಅಂತ. 4 ಕುಷ್ಠ ರೋಗಿಗಳು ಮಾತ್ರ ಒಂದು ಆಕ್ಷನ್ ಮಾಡಿದವು. ಒಂದು ಸೈನ್ಯ ಬಂದು ಆ ಕೋಟೆಯನ್ನು ಆವರಿಸಿತು. ಇಲ್ಲಿ ಇದ್ದರೂ ಹೇಗೆ ಸಾಯ್ತೇವೆ, ಮುಂದೆ ಆದರೂ ಹೋಗುವ ಅಂತ. 1ನೇ ಪಾಳಕ್ಕೆ ಹೋಗುವಾಗ ಒಂದು ದೊಡ್ಡ ಗುಡುಗು ಬಂದಾಗೆ ಆಯಿತು. ಅವರನ್ನಿಸ್ತರು ಯಾವುದೋ ಒಂದು ಇನ್ನೊಬ್ಬ ಸೈನ್ಯವನ್ನು ತಂದು ನಮ್ಮನ್ನು ಓಡಿಸ್ತಾ ಇದ್ದಾರಂತ. ಒಂದು ಪಾಳಕ್ಕೆ ಬಂದಾಗ ಸರಿಯಾಗಿ ತಿಂದರು. ತೇಗ್ ಕೂಡ ಬಂದಿತ್ತು, ಯಾರಿಲ್ಲ, ಎಲ್ಲ ಒಳಗಿದ್ದಾರೆ. ಕುಷ್ಠರೋಗಿ ಓಪನ್ ಆಗಿ ತಿರುಗಲಿಕ್ಕಿಲ್ಲ. ನೆಕ್ಸ್ಟ್ ಪಾಳಕ್ಕೆ ಬಂದರು. ಏನಾಯ್ತು? ಎಷ್ಟನೇ ಪಾಳಕ್ಕೆ ಬಂದರು? ನೆಕ್ಸ್ಟ್ ಪಾಳಕ್ಕೆ ಬಂದರು. ನೆಕ್ಸ್ಟ್ ಬಂದರು. ಟಪ್ಪ ನೆನಪಾಯಿತು, ಇದು ಶುಭ ವರ್ತಮಾನದ ದಿನ. ಆ ಕುಷ್ಠರೋಗಿಗಳು ಪಾಳಯದ ಆಚೆಗೆ ಬಂದಾಗ ಮೊದಲನೇ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಫ್ಯೂಚರ್. ರೈಟ್? ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಫ್ಯೂಚರ್. ತಿಂದ್ರು ಇಟ್ರು, ತಿಂದ್ರು ಇಟ್ರು. ನೆಕ್ಸ್ಟ್ ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವಿದನ್ನು ಪ್ರಕಟಿಸದೇ ಇರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದ್ದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡರು. ಹೇಳ್ರಿ, ಇದು ಶುಭ ವರ್ತಮಾನದ ದಿನ. ನೀವು ಫಸ್ಟ್ ಬರುವಾಗ ಅದು ಕಷ್ಟ, ಇದು ಕಷ್ಟ, ಇದು ಸಮಸ್ಯೆ, ಇದು ಸಮಸ್ಯೆ, ಅದೆಲ್ಲ ನೆವ. ನೀವೇಸು ಅಂಗೀಕಾರ ಮಾಡಿದಿರಿ, ಪವಿತ್ರಾತ್ಮ ಭರಿತರಾದಿರಿ, ವಾವ್, ರಿಜಾಯ್ಸ್ ಮಾಡಿದಿರಿ, ನಿತ್ಯ ಜೀವ ನಿಮಗೆ ಸಿಕ್ಕಿತ್ತು, ನೋ ಪರಲೋಕದ ಕಾನ್ಫಿಡೆನ್ಸ್ ನಿಮಗೆ ಇದೆ, ಓಹೋ, ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆದಿರಿ. ಅದು ನಿಮ್ಮಷ್ಟಕ್ಕೆ ಇಡ್ತೀರಾ? ನಿಮ್ಮಷ್ಟಕ್ಕೆ ಇಡ್ತೀರಾ? ಪ್ರಕಟಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸಾರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೇರವಾಗಿ ಸಾರ್ತೀರಾ, ಇಂಡೈರೆಕ್ಟ್ಲಿ ಸಾರ್ತೀರಾ, ಹೇಗೆ ಸಾರ್ತೀರಾ, ಬಟ್ ದೇವರ ರಾಜ್ಯದಲ್ಲಿ ನಿನ್ನ ಪಾಲುಗಾರಿಕೆ ಏನು? ದೇವರ ರಾಜ್ಯಕ್ಕೆ ನಿನ್ನ ಪಾಲುಗಾರಿಕೆ ಏನು? ಬೆಳಗಾಗುವ ಮುಂಚೆ ಕಾದರೆ ಆತನ ಬರೋಣವರೆಗೆ ಕಾಯ್ತೇನೆ, ನೀನಿಲ್ಲಿ. ಬಾರ್ನ್ ಅಗೇನ್ ಆದ ನಂತರ ಇಲ್ಲಿ ಇರುವಂಥದ್ದು ಆತನ ಪ್ರೀತಿಯನ್ನು ಇತರಿಗೆ ಸಾರಲಿಕ್ಕೆ. ಸಭೆಯಲ್ಲಿ ಪೊಸಿಷನ್ಗೋಸ್ಕರ ನಾವು ಇರುವಂಥದ್ದಲ್ಲ. ಈಗೋ ಪ್ರೈಡ್ ಇಟ್ಕೊಂಡು ಸಭೆಯಲ್ಲಿ ಇರುವಂಥದ್ದಲ್ಲ. ವಾಟ್ ಇಸ್ ದ ಕಂಟ್ರಿಬ್ಯೂಷನ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯಕ್ಕೆ ನಿನ್ನ ಏನು ಪಾತ್ರ? ದೇವರ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಿ? ಓನ್ಲಿ ಸೆಲ್ಫ್ ಎಂಟರ್ಟೈನ್ಮೆಂಟ್? ಇಲ್ಲಿ ಅವರು ಕುಷ್ಠರೋಗಿಗಳು ಹೇಳ್ತಾರೆ, ಬೆಳಗಾಗುವ ಮುಂಚೆ ಕಾದರೆ ಶಿಕ್ಷೆಗೆ ಒಳಗಾಗುವುದು ಖಂಡಿತ. ಕುಷ್ಠರೋಗಿಗಳಿಗೆ ಯಾರು ಲೈಕ್ ಮಾಡೋದಿಲ್ಲ. ಕುಷ್ಠರೋಗಿಗಳು ಪ್ರತ್ಯೇಕವಾಗಿರುವಂತಹದ್ದು. ಬಟ್ ಒಂದು ಧೈರ್ಯವನ್ನು ತೆಗೆದುಕೊಂಡವರು ಸಾಯುವವರವರು. ಇಲ್ಲಿ ಇದ್ದರೂ ಸಾಯ್ತೇವೆ, ಹೇಗೂ ಇಲ್ಲಿದ್ದರೆ ಊಟ ಇಲ್ಲ, ಅಲ್ಲಿ ಇದ್ದರೂ ಗೊತ್ತಿಲ್ಲ ಏನಂತ. ಬಟ್ ಅವರು ತೀರ್ಮಾನ ಮಾಡಿದ್ರು, ಸ್ಟೆಪ್ ತೆಗೆದುಕೊಂಡ್ರು. ಉಳಿದ ಕೆಲಸ ದೇವರು ಮಾಡಿದ. ಅವರ ಸ್ಟೆಪ್ನಿಂದಾಗಿ
ಸರಿಯಾಗಿ ತಿಂದರು, ಎಂಜಾಯ್ ಮಾಡಿದರು. ನೀವು ದೇವರ ವಾಕ್ಯವನ್ನು ಎಂಜಾಯ್ ಮಾಡುತ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಸರಿಯಾಗಿ ತಿಂತಾ ಇದ್ದೀರಿ, ಆ ದೇವರ ವಾಕ್ಯವನ್ನು ಸರಿಯಾಗಿ ಅನುಭವಿಸ್ತಾ ಇದ್ದೀರಿ. ಇತರರಿಗೆ ನೀವು ಶೇರ್ ಮಾಡ್ತಾ ಇದ್ದೀರಾ? ಮಾಡಿ. ಯು ವಿಲ್ ರಿಸೀವ್ ಮೋರ್ ರೆವಲೇಷನ್. ಹೆಚ್ಚಿನ ಪ್ರಕಟಣೆಯನ್ನು ನೀವು ಹೊಂದುತ್ತೀರಿ. ದೇವರ ದಯೆ ನಿಮ್ಮ ಮೇಲೆ ಇನ್ಕ್ರೀಸ್ ಆಗುತ್ತದೆ. ದೇವರ ಕೃಪೆ ನಿಮ್ಮ ಮೇಲೆ ಇನ್ಕ್ರೀಸ್ ಆಗುತ್ತದೆ. ದೇವರ ಪ್ರಭಾವ ನಿಮ್ಮ ಮೇಲೆ ಇನ್ಕ್ರೀಸ್ ಆಗುತ್ತದೆ. ಲಾಬನನ್ನು ರೆಕಗ್ನೈಸ್ ಮಾಡಿದ. ಯಾರ ಮೇಲೆ ದಯೆ ಇತ್ತು? ಎಲಿಯಾಜರನ ಮೇಲೆ ದಯೆ ಇತ್ತು. ದಯೆ ಹೊಂದಿದವನೇ ಒಳಗೆ ಬಾ. ಇದೇ ವ್ಯಕ್ತಿ ಯಾಕೋಬ ಬಂದಾಗ ಆತನು ಜಿಪುಣ ಆಗಿದ್ದಾನೆ. ರೈಟ್, ಜಿಪುಣ ಆಗಿದ್ದಾನೆ. ಅದು ಪ್ರಾಬ್ಲಮ್ ಲಾಬನ್ನದ್ದಲ್ಲ. ದ ಪ್ರಾಬ್ಲಮ್ ಯಾರದ್ದು? ಯಾಕೋಬನದ್ದು. ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ಫುಲ್ ಫೇವರ್ ಸಿಗ್ತದೆ. ಎಲ್ಲಿ ಹೋದರೂ ಫೇವರ್, ಎಲ್ಲಿ ಹೋದರೂ ಅವರಿಗೆ ಡೋರ್ ಓಪನ್. ಈ ಡೋರ್ ಬಂದಾದರೆ ಆ ಡೋರ್ ಓಪನ್, ಆ ಡೋರ್ ಬಂದಾದರೆ ಇನ್ನೊಂದು ಡೋರ್ ಓಪನ್. ರೈಟ್. ಕೆಲವರಿಗೆ ಒಳ್ಳೆ ಎಜುಕೇಶನ್ ಇದೆ, ಬ್ರಿಲಿಯಂಟ್ ಇದ್ದಾರೆ. ನೋ ಫೇವರ್ ಆಫ್ ಗಾಡ್. ಸ್ಟ್ರಗ್ಲಿಂಗ್ ಇನ್ ಲೈಫ್. ದೇವರ ಫೇವರ್ ನಿಮಗೆ ಸ್ಟ್ರಗಲ್ ಆಗುವಾಗೆ ಮಾಡೋದಿಲ್ಲ. ದೇವರ ಫೇವರ್ ನಿಮಗೆ ಅನೇಕ ಡೋರ್ಗಳನ್ನು ತೆರೆಯುತ್ತದೆ. ಕೆಲಸ ಇಲ್ಲ ಅಂತ ಹೇಳಿದ್ರು ದೇವರು ಕೆಲಸವನ್ನು ನಿನಗೋಸ್ಕರ ಕ್ರಿಯೇಟ್ ಮಾಡಿ ಆದರೂ ಕೊಡುತ್ತಾನೆ. ಪೊಸಿಷನ್ ಇಲ್ಲ ಅಂತ ಹೇಳಿದ್ರೆ ಆ ಕಂಪನಿಯಲ್ಲಿ ನಿನಗೋಸ್ಕರ ದೇವರೊಂದು ಪೊಸಿಷನ್ ಕ್ರಿಯೇಟ್ ಮಾಡುತ್ತಾನೆ. ನೀನು ಹೋಗುವ ಊರಲ್ಲಿ ಒಂದೇ ಪೊಸಿಷನ್ ಇದ್ದರೂ ನಿನಗೊಂದು ಎಕ್ಸ್ಟ್ರಾ ಪೊಸಿಷನ್ ಅನ್ನು ದೇವರು ಕ್ರಿಯೇಟ್ ಮಾಡಿ ಕೊಡುತ್ತಾನೆ. ದಿಸ್ ದ ಫೇವರ್ ಆಫ್ ಗಾಡ್.